ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಎನಗವಯವ ಪರಮದಯಾಕರ ಕೊಡು ಎನಗವಯವ ಜೀವವು ನೀನೆಂದು ನಂಬಿದೆನಯ್ಯ ಜೀವವು ನೀನೆಂದು ನಂಬಿದೆನಯ್ಯ ಕರುಣಾಳು ತೋರಿ ಕರುಣಾಳು ತೋರಿ ಕರಿಕರಿಸು ಹರಿ ದರ್ಶನವಾನಿ ದರ್ಶನವಾನಿ ಪರಮಾತ್ಮನಿಗೆ ಪ್ರಿಯ ಭಕ್ತರಾದ ನಾವುಗಳು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಸಹ ಇನ್ನು ಕೃಷ್ಣನ ಪರಮಾತ್ಮನ ಸಹಾಯವು ದೊರಕಲೇ ಇಲ್ಲ. ಆದ್ದರಿಂದ ಅಣ್ಣನ ಆಜ್ಞೆಯಂತೆ ನಾನೀಗಲೇ ದ್ವಾರಕಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರುವೆನು. ಅರಣ್ಯವಾಸವ ಆಜ್ಞಾನುಸಾರದೆ ಅರಣ್ಯವಾಸ ಅವರ ಆಜ್ಞಾನುಸಾರದೆ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ದೇವಾ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕೃಪೆ ತೋರಿ ಕರಿಕರಿಸು ಹರಿ ಕರುಣಾಳು ಕೃಪೆ ತೋರಿ ಕರಿಕರಿಸು ಹರಿ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ ಕೃಷ್ಣ ಶ್ರೀಹರಿ ಭಾರತದ ಕುಲ ಚಕ್ರವರ್ತಿ ಯಾರು? ಈ ಛಲದಂಕ ಮಲ್ಲ, ಮಲ್ಲರನ್ನೇ ಗೆಲ್ಲಬಲ್ಲ ಈ ಚಂದ್ರಕುಲ ಚಕ್ರೇಶ್ವರನಾದ ನನಗೂ ಆ ನನ್ನ ಕಡು ವೈರಿಗಳಾದ ಹೇಳಿ ಪಾಂಡವರಿಗೂ ಸಮರ ಸಮರ ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ವರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿಪ ಯುದ್ಧದ ಸುದ್ದಿಯ ಶೀಘ್ರದೊಳಗೆ
ಪಾಂಡವರಳು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದರು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಅದಮ ಭೀಮನ ಒಲಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿರಲು ಅದಮ ಭೀಮನ ಒಲಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿರಲು ಕದೀಮನವನು ಎದೆಗೆಡದೆ ಮದಗರಿ ಎಂಬತಿ ಗೊಬ್ಬಿಗನು ಕದೀಮನವನು ಎದೆಗೆಡದೆ ಮದಗರಿ ಎಂಬತಿ ಗೊಬ್ಬಿಗನು ಮಾಧವನ ಬೆಂಬಲದಿ ಮೆರೆಯುವ ಮದಾಂತ ಪಾಂಡವರ ಪಟವ ಮಾಧವನ ಬೆಂಬಲದಿ ಮೆರೆಯುವ ಮದಾಂತ ಪಾಂಡವರ ಪಟವ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಓಹೋ ಯಾರು ಅರ್ಜುನ ನನ್ನಗಿಂತಲೂ ಮುಂಚಿತವಾಗಿ ದ್ವಾರಕೆಗೆ ಪ್ರಯಾಣ ಹೋಗಲಿ ಹೋಗಲಿ ಅವನಿಗಿಂತಲೂ ಮುಂಚಿತವಾಗಿ ದ್ವಾರಕೆಯನ್ನು ಪ್ರವೇಶಿಸಿ ಆ ಕೃಷ್ಣನ ಸಹಾಯವನ್ನು ಪಡೆದು ಈ ಪುಂಡ ಭೀಮಾರ್ಜುನರ ಮಂಡೆಯನ್ನು ನನ್ನ ಗಂಡುಗನೆಯಿಂದ ಅಡಿದು ಬಿಸಾಡುವೆನು. ಇದೇ ನನ್ನ ದಿಟ್ಟ ಛಲ. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ರಾಮರಮಣನು ಎನ್ವಶವಾದರ ಹೋಮ ಗೈಬರ ಭೀಮನ. ರಾಮರಮಣನು ಎನ್ವಶವಾದರ ಹೋಮ ಗೈಬರ ಭೀಮನ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಂಡ ಸೊಟ್ಟಿಯನು ಪಡವ. ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕಂಡ ಸೊಟ್ಟಿಯನು ಪಡವ. ಗುರು ಸಿಂಹಾಸನದಲ್ಲಿ ಕುಳಿತು ಹಿಡಿದು ಹರ್ಷದಿ ಗುರು ಸಿಂಹಾಸನದಲ್ಲಿ ಕುಳಿತು ನಿರುತವು ಹರುಷದಿ ತೆರೆಯನಾಳ್ವೆ. ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಗುರು ಪಾಂಡವರಳು ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯ ಶೀಘ್ರದರುಗಿ. ಗುರು ಪಾಂಡವರಳು ಸಿದ್ಧತೆಗೊಂಡಿದ ಯುದ್ಧದ ಸುದ್ದಿಯ ಶೀಘ್ರದಳು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರತಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರತಿ ನಾಂ ತೆರಳುವೆ ಭರತಿ ನಾಂ ತೆರಳುವೆ. ಕೃಷ್ಣ ದೇವಕೇ ನಂದನ ದಾನವ ಮರ್ದನ ದಯ ಮಾಡೋ ಕೃಪೆ ಮಾಡೋ.
ಕರುಣಾ ಸಾಗರ ಜನಾರ್ದನ ಪರಮಾತ್ಮ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವಾ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರೆ ಕೃಷ್ಣ 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 ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ಗಾನ ರೂಪ ಗಾನ ವಿಹಾರಿ ಗಾನ ರೂಪ ಗಾನ ವಿಹಾರಿ ಆನಂದ ಮನದಾನಂದ ಆನಂದ ಮನದಾನಂದ ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವಾ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಾಕಾರ ಕೃಷ್ಣ 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 ಶಾಂತಾಕಾರ ನಿಗಮ ಗೋಚರ ಶಾಂತಾಕಾರ ನಿಗಮ ಗೋಚರ ಶಾಂತಾಕಾರ ನಿಗಮ ಗೋಚರ ನಿತ್ಯ ನಿರಂಜನ
ನಿನ್ನ ಮಾಯೇ ನಿನ್ನ ಮಾಯೇ ವಾಸುದೇವ, ಇದೇನು ಆಶ್ಚರ್ಯ! ಪರಮಾತ್ಮರು ಉದಯಕಾಲದಲ್ಲಿ ನಿದ್ರೆ ಮಾಡುತ್ತಿರುವರಲ್ಲ. ಪರಮಾತ್ಮರು ಉದಯಕಾಲದಲ್ಲಿ ನಿದ್ರೆ ಮಾಡುತ್ತಿದ್ದಾರೆ ಎಂದರೆ ಈ ದಿನ ದ್ವಾರಕೆಯಲ್ಲಿ ಹೊಸ ವರ್ತಮಾನವೇ ಕಂಡುಬರುವಂತಿದೆ. ಇರಲಿ, ಪರಮಾತ್ಮರು ಎಚ್ಚರಗೊಳ್ಳುವ ತನಕ ನಾನು ಕೂಡ ಅವರ ಪದತದಲ್ಲಿ ಕುಳಿತು ಅವರ ಪಾದ ಸೇವೆಯನ್ನು ಮಾಡುವೆನು. ಭವನದ ಶೃಂಗಾರದ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರವಿರಲುತ್ತಿವೆ, ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರವಿರಲುತ್ತಿವೆ, ಒಂದು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕವೇ ಬೆರುಗಿದರೆ ಗಿಳಿದಂತಿದೆ, ದೇವಲೋಕಾದಿಲೋಕವೇ ಬೆರುಗಿದರೆ ಗಿಳಿದಂತಿದೆ. ಎನ್ನಿತು ಈ ಕೃಷ್ಣನ ಹರ್ಪದ ಸಿರಿತನ, ಎನ್ನಿತು ಈ ಕೃಷ್ಣನ ಹರ್ಪದ ಸಿರಿತನ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ, ಏನಿ ಭವನದ ಶೃಂಗಾರದ ವೈಭವ. ಎತ್ತ ನೋಡಿದ ರತ್ನ, ಮುತ್ತು ರತ್ನಗಳಿಂದ ಕೆತ್ತಲ್ಪಟ್ಟ ಸಾಲು ದಂಬಗಳ ಸೊಬಗು ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವುದಲ್ಲ. ಇರಲಿ, ಇನ್ನೂ ಮುಂದೆ ಹೋಗಿ ನೋಡುತ್ತೇನೆ. ಮಾಧವನರ ಮನೆಯು ಮನಕ್ಕೆ ಬೋಧವೆನಿಸುತ್ತಿರುವುದು ಬಲ, ಭೂಗಗದೊಳಿದಕ್ಕೆ ಸಾಟಿ ಕಾಣದ ಬಲ. ಮಾಧವನರ ಮನೆಯು ಮನಕ್ಕೆ ಬೋಧವೆನಿಸುತ್ತಿರುವುದು ಬಲ, ಭೂಗಗದೊಳಿದಕ್ಕೆ ಸಾಟಿ ಕಾಣದ ಬಲ. ರತ್ನಗಳಿಂದ
ಕೆತ್ತಿರುವ ಕಂಬಗಳು ಮತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಂಚ ರತ್ನಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲ ಪಂಚ ರತ್ನಗಳು ಗೋಮೇದಿಯ ಪುಷ್ಯರಾಗ ವೈಡೂರ್ಯದ ಈ ಸೊಬಗ ಗೋಮೇದಿಯ ಪುಷ್ಯರಾಗ ವೈಡೂರ್ಯದ ಈ ಸೊಬಗ ಚಿತ್ತಕ್ಕೆ ಮುಖವನ್ನು ನೀಡುತ್ತಲಿರುವುದು ನೋಡಲು ಚಿತ್ತಕ್ಕೆ ಮುಖವನ್ನು ನೀಡುತ್ತಲಿರುವುದು ನೋಡಲ್ ಮಾಧವನರ ಮನೆಯು ಮನೆಗೆ ಮೂಡುವುದು ಬಲ ಜಗದೊಳಿದಕ್ಕೆ ಸಾಟಿ ಕಾಣದ ಬಲ ಮಾಧವನ ಭವನವಿದು ಎನಿತು ರಮ್ಯವು ಶ್ರೀಧರನ ಹೃದಯವಿದು ಅತಿ ನಿಗೂಢವು ಮಾಧವನ ಭವನವಿದು ಎನಿತು ರಮ್ಯವು ಶ್ರೀಧರನ ಹೃದಯವಿದು ಅತಿ ನಿಗೂಢವು ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳ ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣದ ಚಿತ್ತಕ್ಕೆ ಮುದವನು ನೀಡುತ್ತಲಿರುವುದು ನೋಡಲ್ ಚಿತ್ತಕ್ಕೆ ಮುದವನು ನೀಡುತ್ತಲಿರುವುದು ನೋಡಲ್ ಮಾಧವನರ ಮನೆಯು ಮನೆಗೆ ಮೂಡುವುದು ಬಲ ಜಗದೊಳಿದಕ್ಕೆ ಸಾಟಿ ಕಾಣಲ ಬಲ 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 ಏನಿ ಶೃಂಗಾರದ ವೈಭವ ಏನಿ ಶಿಲಾ ಬಾಲಕಿಯರ ಭಾವಭಂಗಿಗಳು ಭಾವಭಂಗಿಗಳನ್ನು ತೋರಿ ಕೋರೆ ನೋಟವ ಬೀರಿ ಅಪ್ಪ ಬಳ್ಳಿಯಂತೆ ಬೆಳಕುವ ನಡುವು ನಕ್ಷತ್ರಗಳನ್ನೇ ಹೊಲೆಯುವ ನಯನಗಳು ಸಂಪಿಗೇಳಿಯಂತಹ ನಾಸಿಕ ಹಾ ಮಧುಚಂದ್ರನ್ನೇ ನಾಚಿಸುವಂತಹ ಮಂದಹಾಸ ಅಬ್ಬ ನನ್ನ ಮನಸ್ಸನ್ನೇ ಸೂರೆಗೊಳ್ಳುತ್ತಿರುವುದಲ್ಲ ಇದನ್ನೊಂದೊಂದು ಸಾರಿ ನನ್ನ ಭದ್ರಾಸ್ತಗಳಿಂದ ಹಪ್ಪಿ ಮುದ್ದಾಡಲೇ ಸ್ವಾಗತ 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 ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಮಾತೆ ಗಂಧಾರಿಯ ಪ್ರೀತಿಯ ಕುವರ ಮಾತೆ ಗಂಧಾರಿಯ ಪ್ರೀತಿಯ ಕುವರ ನಾತಿಯರೋ ಚಲ ಸಾದಿ ಬಚತುರ ನಾತಿಯರೋ ಚಲ ಸಾದಿ ಬಚತುರ ಸ್ವಾಗತ ಸ್ವಾಗತ ಕುರುನಂದನ ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ ಚಂದ್ರನಂತೆ ಹೊಳೆವ ಇಂದ್ರನಿಗೋಲ್ವಾ ಮಂದಹಾಸ ಬೀರಿ ಎಂದು ಎಂದನು ಪ್ರಣಯಾನಂದಕ್ಕೆ ಸೆಳೆಯುವ ಮೋರ ಮಂದಹಾಸ ಬೀರಿ ಎಂದು ಎಂದನು ಪ್ರಣಯಾನಂದಕ್ಕೆ ಸೆಳೆಯುವ ಮೋರ ಸ್ವಾಗತ ಸ್ವಾಗತ ಕುರುನಂದನ ಕುರುನಂದನ
ಕರದೊಳುಗದೆಯಂ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳುಗದೆಯಂ ಪಿಡಿದಿಗ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರಧಾರ ಉರಿಮೀಸೆಯ ದೊರೆ ಈ ಸರಧಾರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯೋ ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಚಲದಂಕ ಮಲ್ಲನಿಗೆ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಈ ಚಲದಂಕ ಮಲ್ಲನಿಗೆ ನನಗೆ ತರ ಭ್ರಾಂತು. ರಾಜಾದಿರಾಜರುಗಳಿಗೆ ಮಿಗಿಲೆನಿಸಿದ ನನ್ನ ಸ್ಥಿರಾವತಿ ಹರತೂಗಬಲ್ಲದೆ ಈ ಮಾಧವನ ಭವನ ಯಾರು? ಸಾರ್ಥಕಿ. ಕೃಷ್ಣನೆಲ್ಲಿ ಸಾರ್ಥಕಿ? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು? ಹಸ್ತಿನಾವತಿಯಿಂದ ಹೋರಕಿಗೆ ಬಂದರು. ಕೃಷ್ಣನ ನಿದ್ರೆ ಇನ್ನೂ ಮುಗಿದಿಲ್ಲವೇ? ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ರಾತ್ರಿಯಲ್ಲ ಕೊಲ್ಲತಿಯರ ಕಾಟ, ಹಗಲು ನಿದ್ರೆ. ಅದರಲ್ಲೂ ವಿರಾಟರಾಯನ ಮದುವೆ ಸಂಭ್ರಮದಲ್ಲಿ ಹಲವು ರಾತ್ರಿ ಜಾಗರಣೆ ಮಾಡಿದಂತಿದೆ. ಸಾರ್ಥಕಿ, ನಿನ್ನಲ್ಲೊಂದು ಮಾತಿದೆ ಸಾರ್ಥಕಿ. ಏನದು ಗುರುರಾಜ? ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಮ್ಮಿಳಿತವಾಗಿದೆ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದೇಗೆ ಸಾಧ್ಯ ಗುರುರಾಜ? ನಾವೆಲ್ಲರೂ ಕೃಷ್ಣ ಪರಮಾತ್ಮರ ಅಧೀನರು. ಕೃಷ್ಣ ಪರಮಾತ್ಮರು ಎಲ್ಲಿರುವರು, ನಾವು ಸಹ ಅಲ್ಲೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವರ ಸೈನ್ಯವೇ ನನ್ನ ಕೈ ಸೇರಿದಂತಾಗುವುದು. ಅದಿರಲಿ ಸಾರ್ಥಕಿ, ನಾನೊಮ್ಮೆ ಕೃಷ್ಣನನ್ನು ಎಚ್ಚರಿಸಲೇ? ಆಗಬಹುದು ಗುರುರಾಜ. ವಾಸುದೇವ, ಮುಕುಂದ, ಮುರಹರಿ, ಇವನೆಂತಹ ಸುಖ ಪುರುಷನಯ್ಯ. ರಾಜ್ಯ ಕೋಶಾದಿಗಳೆಲ್ಲವನ್ನು ಅಣ್ಣನಾದ ಬಲಭದ್ರ ದೇವನಿಗೊಪ್ಪಿಸಿ ತಾನು ಮಾತ್ರ ಸುಖ ನಿದ್ರೆಯಲ್ಲಿ ತಲ್ಲೀನನಾಗಿರುವ. ಇರಲಿ, ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಕೃಷ್ಣನು ಎಚ್ಚರಗೊಳ್ಳುವ ತನಕ ನಾನೀ ಪೀಠದಲ್ಲೇ ಕುಳಿತು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗಬೇಕು. ನಾನಾರು? ಧೃತರಾಷ್ಟ್ರ ಪ್ರಿಯ ಪುತ್ರ, ಗಾಂಧಾರಿ ದೇವಿ ಗರ್ಭ ಸಂಜಾತ ವಿಚಿತ್ರ ವೀರ್ಯ ನಮ್ಮ ಮಗ ಅಂದರೆ ನಾನು ಗೋಪಾಲಕನ ಪದಸ್ಥಳದಲ್ಲಿ ಅಸಂಭವ, ಅಪಮಾನ. ನನಗೆ ಉಚಿತವಾದ ಸ್ಥಾನ, ಆತನ ಶಿರೋಭಾಗ. ನಿನ್ನ ಅಭಯೋ ನಿರಂತರ ಶ್ರೀ ವಾಸುದೇವ ಸದಾ ನಿನ್ನ
ದೀನಬಂಧು ನಿಗಮಾಗಮಸಿ ದೀನಬಂಧು ನಿಗಮಾಗಮಸಿ ತಗನಿದ ಗುಣಗಳ ಅಗಣಿತ ಗುಣಗಳ ಹರಿಕುಲ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕೂತರ ಅಭಯ ಪ್ರದಾತ ನಂಬಿದ ಭಕೂತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯೌ ನಿರಂತರ ಪೊರೆ ಗಯದಿ ಶ್ರೀ ವಾಸುದೇವ ಸದಾ ನಿನ್ನ ಅಭಯೌ. ಸಾರ್ಥಕಿ ಅರ್ಜುನ, ಎಲ್ಲಿ ನನ್ನ ಪ್ರಾಣ ಸಕನು? ಹಿನ್ನಲ್ಲಿ ನಿನ್ನ ಪ್ರಾಣಸಕನು. ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ ಏನಾಯ್ತು ಸಾರ್ಥಕಿ? ಅದನ್ನು ನಾನು ಹೇಗೆ ಹೇಳಲಿ, ನೀನೇ ನೋಡು ಪಾರ್ಥ. ಓ ಅಣ್ಣನಾದ ದುರ್ಯೋಧನನು ನನಗಿಂತ ಮುಂಚಿತವಾಗಿ ದ್ವಾತಿಯಲ್ಲಿ ನಿನ್ನ ಹಲಸಿ ಪ್ರವೃತ್ತಿ ಫಲದಿಂದ ದುರ್ಯೋಧನನಿಂದ ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಳಂಬನೆ ಅಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏತಕ್ಕೆ? ಶ್ರೀಕೃಷ್ಣನ ಪರಮ ವಾಸುದೇವನ ಕೃಪಾದೃಷ್ಟಿಯು ಅವನ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಚಾರ. ಯುಧಿಷ್ಠಿರನು ತನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಮತ್ತೊಂದು ಸಾರಿ ಚಿರದಿನ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಬಂದರೇನು, ಕೊನೆಯಲ್ಲಿ ಬಂದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದು ಸುಯೋಧನ. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇನೋ ಧನಂಜಯ? ಇಂತಹ ಸಮಯದಲ್ಲಿ ಹಲವು ಕಡೆ ತಿರುಗಿದರಲ್ಲವೇ ನನ್ನಂತಹ ರಾಜರುಗಳ ಸಹಾಯ ದೊರಕುವುದು. ನಾನು ಬಂದಿದ್ದು ಈ ಮಹಿಮಾಮೂರ್ತಿಯ ಪದಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನಿನಗಿಷ್ಟವಿದ್ದ ಸ್ಥಳದಲ್ಲೇ ನೀನು ಕುಳಿತುಕೋ ಅರ್ಜುನ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ ಗುರುರಾಜ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ನಾನು ಮರೆತಿಲ್ಲ. ಏ ಜನಾರ್ದನ, ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ರೀ ದೇವಕೀ ಸುತೌ ಮಹಿಮಾ ಗುಣೌ ಗಾನ ಮಹಿಮೋ ಕೃಷ್ಣ. ಶ್ರೀಹರಿನಾರಾಯಣೋ ಕ್ಷೀರಸಾಗರ ಶಯನೋ
ರಮಾ ಕಾಂತೋ ಕೃಷ್ಣ ಶ್ರೀವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ಕೇಶವ ಕೃಷ್ಣ ಕಾರ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ ಮುರರಿ ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ ಮುರರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಮೊರೆ ಜಾಲಿಸಿ ಮೊರೆ ಶೌರಿ ಹರಿ ಸರ್ವರ ಮೊರೆ ಜಾಲಿಸಿ ಮೌನವ ಕಳೆದು ಮಾನವ ಜೀವರ ಮೌನವ ಕಳೆದು ಮಾನವ ಜೀವನ ಹಿತ ಬಯಸಿ ಹೊರೆಯ ಶ್ರೀಹರಿ ಹಿತ ಬಯಸಿ ಹೊರೆಯ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ಪಾರ್ಥ, ಪರಮಾತ್ಮ ಸೌಖ್ಯವೇ? ಎಲ್ಲರೂ ಕುಶಲವೇ? ಛೇ, ಈ ಶರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ ದೇವ. ವಾಸುದೇವ, ಯಾರು? ಗುರುಚಕ್ರೇಶ್ವರ. ಓ ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೇ ಭಾವ. ಮುಂದೆ ಚಕ್ರವರ್ತಿಯಾಗಲಿರುವ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಕೃಷ್ಣ, ನಿದ್ರೆಯಲ್ಲಿ ಮನಗಿರುವವರನ್ನು ಎಚ್ಚರಿಸಬಹುದು, ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಮುಕುಂದ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣಸಕನು ಬಂದೊಡನೆ ಬಂದು ಕುಶಲೋಪರಿಯನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಚೆನ್ನಾಗಿದೆ ಈ ನಿನ್ನ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಕೌರವ ಪಾಂಡವರೊಳ್ ಭೀಕರ ಸಂಗ್ರಾಮ. ಮುಕುಂದ, ಕೌರವ ಪಾಂಡವರೊಳ್ ಭೀಕರ
ನರ ಸಂಗ್ರಾಮ ಬರದಿ ಸಾಗಿಪುದೈ ವಹಿಸುವುದು ನಮ್ಮ ಪಕ್ಷವ ವಹಿಸುವುದು ನೀ ನಮ್ಮ ಪಕ್ಷವ ಸಂತಸದಿ ಬರುವುದೈ ಮಾಧವ ಮಾಧವ ನಮಗೂ ಪಾಂಡವರಿಗೂ ಘೋರವಾದ ಯುದ್ಧವು ಸಮ್ಮಿಳಿತವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಯುದ್ಧವೇ ಯುದ್ಧ? ಎಂತಹ ದುಡುಕಿನ ನಿರ್ಧಾರ ಭಾವ! ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ ಭಾವ ಕೃಷ್ಣ ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ ಭಾವ ಕೃಷ್ಣ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ರಸ ಕಲುಷಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸದೆಯರಲ್ಲಿ ರೋಗವೆನಿಸಿ ಭರತ ಭೂಮಿ ಆಳ ಬಯಸಿ ಸದೆಯರಲ್ಲಿ ರೋಗವೆನಿಸಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಕರಿಂದ ಮರಣವೋಮ ಮಾಡಬೇಡ ಕಾಂತನಾಗಿ ನುಡುಕಬೇಡ ಮಾರಣವೋಮ ಮಾಡಬೇಡ ಕಾಂತನಾಗಿ ನುಡುಕಬೇಡ ಭರತ ಕಂಡ ಪ್ರಳಯದಿಂದ ಸಂತಾಪ ದುರಿತ ಬೇಡವೋ ಈ ಹಠ ಸಮರ ಸಾಹಸ ನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ಕೃಷ್ಣ, ಈ ನಿನ್ನ ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನುಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಯನ್ನು ಪೂರೈಸಿ. ಅರ್ಜುನ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು?
ನೀನೂ ಸಹ ಯಾದವರ ಸಹಾಯವನ್ನು ಬೇಡಲು ಬಂದಂತೆ ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಪರಮಾತ್ಮ, ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ. ನೀನು ವೀರನು, ನ್ಯಾಯಶೀಲನು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ ಸಂದೇಹ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ಆದ್ದರಿಂದ ಮೊದಲು ಕೇಳುವ ಅಧಿಕಾರ ಈತನಿಗಿರುವುದು. ಆ? ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನಾನು ಓರ್ವನೇ ಒಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಯುದ್ಧದಲ್ಲಿ ನಿರಸ್ತ್ರ, ನಿರಾಯುಧ, ಇವನಿಂದಾಗುವ ಪ್ರಯೋಜನವಾದರೂ ಏನು? ವಾಸುದೇವ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನ್ನ ಗುರುಗಳಾದ ಬಲಭದ್ರ ದೇವರ ಸಮೇತ ಯಾದವರ ಅಕ್ಷೋಹಿಣಿ ಸೈನ್ಯ ದಳವೇ ನನಗಿರಲಿ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸು. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನೇ ಆರಿಸಿಕೊಂಡು ನಡೆ ಭಾವ, ಸೈನ್ಯಕ್ಕೆ ಆಜ್ಞಾಪಿಸು. ನಡೆ ಕೃಷ್ಣ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಕೇವಲ ಕಣ್ಸನ್ನೆಯಿಂದಲೇ ಭಕ್ತರನ್ನೆಚ್ಚರಿಸುವ ಮಾಯಾ ನಾಟಕವನ್ನು ನಾನೇ ನರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಹರಣಿ ಸಾಹಸ ಚತುರ ಏಯ್ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ರಣದೋಳ್ ಆಯುಧವಂ ಹಿಡಿಯದಿರೇ ಕೃಷ್ಣ, ರಣದೋಳ್ ಆಯುಧವಂ ಹಿಡಿಯದಿರೇ ಈ ಪಾಂಡವರ ಅದೆಂದು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ರಣಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ವಾಚನ ಭ್ರಷ್ಟನಾದೀಯ ಎಚ್ಚರ. ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ ಭಾವ? ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ, ನಡೆ. ಅರ್ಜುನ, ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ? ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ.
ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಗಳಂತೆ ಮುಂದೆ ರಣದುರಂದುರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನು ನಿರಾಯುಧನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟನಿಗೆ ಮಾರ್ಗದರ್ಶಕನಾದ ನೀನು ಈ ನನ್ನ ರಥದ ಮಾರ್ಗವನ್ನು ನೇಮಿಸು. ಈ ನಿನ್ನ ವರದಾಸ್ತ್ರವು ನನ್ನ ರಥಾಶ್ವದ ರಜ್ಜುಗಳು ನಡೆಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವುದು, ಇಡೀ ಜಗತ್ತಿಗೆ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವನ ಜೀವನದ ಪುಣ್ಯ ವಿಶ್ರಾಂತಿಯನ್ನು, ಧರ್ಮದ ಚಟಪಟದಲ್ಲಿ ಧರ್ಮದ ಪುಣ್ಯವನ್ನು. ವಿಜಯ ನಾನರಿಯನೇ ನಿನ್ನ ಶೌರ್ಯ, ವಿಜಯ ನಾನರಿಯನೇ ನಿನ್ನ ಶೌರ್ಯ, ನಿನ್ನೊಳಿಗ ವಾತ್ಸಲ್ಯದೊಳಿ ಪರಿ ನುಡಿದ ನುಡಿಯ, ವಿಜಯ ಭಾವ ಅರಿಯನೇ ನಿನ್ನ ವೀರ ಪ್ರಭಾವವನ, ಅರಿಯನೇ ನಿನ್ನ ವೀರ ಪ್ರಭಾವವನ್ನು ಸಾಧಿಸು ಸಾಮರ್ಥ್ಯದಿ ಸಮರವಾ, ವಿಜಯ ವಿಜಯ ಅರ್ಜುನ, ಪರಮಾತ್ಮ, ನನ್ನನ್ನು ದೇವರು ದೇವರು ಎಂದು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿದೆ ಪಾರ್ಥ? ಪರಮಾತ್ಮ, ನನ್ನಿಂದಲೇ ಇಂದ್ರಜಾಲವೇ. ಮಾಧವ ನಿರ್ಣಯ ದಯದಿ ದಯದಿ, ಮಾಧವ ನಿರ್ಣಯ ದಯದಿ, ಹರಿ ನಿರ್ಣಯ ಬಲುಮೆಯ ಬಲದಿ, ಮುರಹರಿ ನಿರ್ಣಯ ಬಲುಮೆಯ ಬಲದಿ, ಮಾಧವ ನಿರ್ಣಯ ದಯದಿ, ಕಾತುರವೇ ವಿಜಯ ವಿಜಯ, ಕಾತುರವೇ ವಿಜಯ, ಹಿಡಿದಿಯೋ ನುಡದಿ, ಕರದೊಳು ಗಾಳಿವ ಹಿಡಿಯೋ ನುಡಲಿ, ನೆದಗೆಳದಿರು ಯೋಚೆ ಕಡುದಿರಲಿ, ನೆದಗೆಳದಿರು ಯೋಚೆ ಕಡುದಿರಲಿ, ಕಾತುರವೇ ಕೈಯದಿ ಜಯ ಜಯ, ವಿಜಯಕ್ಕೆ ಕಾರಣ ಕೃಷ್ಣ, ಕೃಷ್ಣ ಕೃಷ್ಣ
ವಿಜಯಗೆ ಕಾರಣ ಆತನು ನೀನೆ, ವಿಜಯಗೆ ಕಾರಣ ಆತನು ನೀನೆ. ವಿಜಯಗೆ ಕಾರಣ ಆತನು ನೀನೆ, ಸಾಹಸ ನಿಲ್ಲದು ಸಾಧಿಸುವವನಾನು, ಸಾಹಸ ನಿಲ್ಲದು ಸಾಧಿಸುವವನಾನು, ಸಾಹಸ ನಿಲ್ಲದು ಸಾಧಿಸುವವನಾನು, ಮಾಧವ ನಿನ್ನಯದಯದಿ. ವಾರ್ತೆಯ ಸತತವು ನಾ ಬಯಸಿ, ವಾರ್ತೆಯ ಸತತವು ನಾ ಬಯಸಿ, ಅನಬಯಸವು ನಿನ್ನ ಬಿಡದರೆ ಕೋರದೆ. ಅನವರತವು ನಿನ್ನ ಬಿಡದಲೆ ಕೋರವೆ, ಮನದನು ಮಾನವ ವಿಜಯ ಕಿರೀಟಿ ವಿಜಯ ವಿಜಯ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು, ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು, ಸಾಧಿಸು ಕಾರ್ಯ ಭಯವೇತಕ್ಕೆ ಇನ್ನು, ಚಾತುರವೇತಕ್ಕೆ ವಿಜಯ ವಿಜಯ, ಚಾತುರವೇತಕ್ಕೆ ವಿಜಯ ವಿಜಯ. ಅರ್ಜುನ, ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಕರ್ತವ್ಯ. ಅದಿರಲಿ, ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಧರ್ಮ ಭೀಮಾದಿಗೆ ತಿಳಿಸು. ಧನ್ಯನಾದೆನು ವಾಸುದೇವ, ಧನ್ಯನಾದೆನು, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಧನ್ಯನಾದೆನ ಹರಿಯೇ, ಧನ್ಯನಾದೆನ ಮಾನ್ಯನಾದೆಯುವುದು ನಿಮ್ಮ ತವ ಕರುಣೆಯ ಬಲದಿ, ಮಾನ್ಯನಾದೆಯುವುದು ನಿಮ್ಮ ತವ ಕರುಣೆಯ ಬಲದಿ, ಧನ್ಯನಾದೆನ ಹರಿಯೇ, ಧನ್ಯನಾದೆನ ಪರಿಪರಿಯ ಪರಿಭವದಿಂದ ಮನದೊಳು ಬಂದೆ ವೈಯ ನಾವು. ಪರಿಪರಿಯ ಪರಿಭವದಿಂದ ಮನದೊಳು ಬಂದೆ ವೈಯ ನಾವು. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ನೀಡುವೆ. ಪರಿಹರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ ನೀಡುವೆ. ಧನ್ಯನಾದೆನ ಹರಿಯೇ, ಧನ್ಯನಾದೆನ ಸದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ
ಭಾರವ ವಹಿಸಿದೆಯ ತನ್ನೆನಾದೆನ ಅರಿಯೇ ತನ್ನೆನಾದೆನ ಮನೆನಾದೆಯೆಂದು ನಿಮ್ಮ ತವ ಕರುಣೆಯ ಫಲದಿ ಮನೆನಾದೆಯೆಂದು ನಿಮ್ಮ ತವ ಕರುಣೆಯ ಫಲದಿ ತನ್ನೆನಾದೆನ ಅರಿಯೇ ತನ್ನೆನಾದೆನ ತನ್ನೆನಾದೆನ ತನ್ನೆನಾದೆನ. ಈಗಲೀಗ ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಆ ಕಪಟಿ ಕೃಷ್ಣನು ನನ್ನ ಪಕ್ಷವನ್ನು ವಹಿಸದಿದ್ದರೆ ನನ್ನ ಗುರುಗಳಾದ ಬಲಭದ್ರ ದೇವರ ಸಮೇತ ಯಾದವರ ಅಕ್ಷೋಹಿಣಿ ಸೈನ್ಯದಳ ನನ್ನ ಕೈವಶ. ಎಲವೋ ದ್ವಿತೀಯ ಪಾಂಡವ, ಮುಂದೆ ಭೋರ್ಗರ್ತು ಬರ್ತಿರುವ ಭೀಕರ ಸಂಗ್ರಾಮದಲ್ಲಿ ನಿನ್ಯತೆಯನ್ನು ಸೀಳಲು ಸದಾ ಜೈಕರಿಸುವುದು ಏನರ ನೆಚ್ಚಿನ ಉಕ್ಕಿನ ಗದೆ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು. ಖ್ಯಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯವಾದಿ ಮಹಾರಥಿಗರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಒತ್ತಿಡುವ ನನ್ನ ತಮ್ಮನು, ಭಕ್ತರ ಶಿರ ಹಾರಿಸುವುದು ಬಿದ್ದ ಗಣ್ಣನು.